ಹೈದರಾಬಾದ್ನಲ್ಲಿ ಸ್ಥಾಪಿಸಲಾದ 216 ಅಡಿ ಎತ್ತರದ ಭವ್ಯವಾದ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಂದರೆ ಸಮಾನತೆಯ ಪ್ರತಿಮೆ ಬೇರೆ ಯಾರದ್ದೂ ಅಲ್ಲ, 11ನೇ ಶತಮಾನದ ಮಹಾನ್ ಸಂತ ರಾಮಾನುಜಾಚಾರ್ಯರದ್ದು. ಅವರು ತಮ್ಮ ವೃದ್ಧಾಪ್ಯದವರೆಗೂ ಸಮಾಜದಲ್ಲಿ ಸಮಾನತೆಯ ಬಗ್ಗೆ ಅರಿವನ್ನು ನೀಡುತ್ತಲೇ ಇದ್ದರು. 120ನೇ ವಯಸ್ಸಿನಲ್ಲಿ ಅವರು ಸ್ನಾನಕ್ಕೆ ಹೋಗಲು ಬ್ರಾಹ್ಮಣರ ಹೆಗಲ ಮೇಲೆ ಒರಗುತ್ತಿದ್ದರು. ಆದರೆ ಹಿಂದಿರುಗುವಾಗ ಅವರು ಚಮ್ಮಾರರ ಹೆಗಲ ಮೇಲೆ ತಮ್ಮ ಕೈಗಳನ್ನು ಇಡುತ್ತಿದ್ದರು. ಜನರು ಈ ಪದ್ಧತಿಯನ್ನು ಪ್ರಶ್ನಿಸಿದಾಗ ಅವರು ಉತ್ತರಿಸಿದ್ದೇನೆಂದರೆ, ಅಶುದ್ಧತೆಯು ದೇಹದಲ್ಲಿ ಅಲ್ಲ, ಮನಸ್ಸಿನಲ್ಲಿ ನೆಲೆಸಿದೆ ಎಂದು. 2022ರಲ್ಲಿ ಸ್ಥಾಪಿಸಲಾದ ಸಮಾನತೆಯ ಪ್ರತಿಮೆ ಕೂಡ 1000 ವರ್ಷಗಳ ಹಿಂದೆಯೇ ಸಮಾಜಕ್ಕೆ ಸಮಾನತೆಯ ತತ್ವವನ್ನು ಕಲಿಸಿದ ಆ ಒಂದು ತತ್ವದ ಸಂಕೇತವಾಗಿದೆ. 11ನೇ ಶತಮಾನದಲ್ಲಿ ಸಂತ ರಾಮಾನುಜಾಚಾರ್ಯರು ಒಂದು ಕ್ರಾಂತಿಯನ್ನೇ ಹುಟ್ಟುಹಾಕಿದರು. ಅದು ಇಂದಿಗೂ ಪ್ರತಿಧ್ವನಿಸುತ್ತಿದೆ. ಆ ಯುಗದಲ್ಲಿ ಇಸ್ಲಾಮಿಕ್ ಆಕ್ರಮಣಕಾರರಿಂದ ಸಮಾಜದೊಳಗೆ ಶಾಶ್ವತವಾದ ಜಾತಿ ಆಧಾರಿತ ತಾರತಮ್ಯವು ಆಳವಾಗಿ ಬೇರೂರಿತು. ಧರ್ಮ ಮತ್ತು ಭಕ್ತಿಯನ್ನು ಆಚರಿಸುವ ಹಕ್ಕನ್ನು ಆಯ್ದ ಕೆಲವರಿಗೆ ಮಾತ್ರ ಸೀಮಿತಗೊಳಿಸಲಾಗಿತ್ತು. ಆದಾಗ್ಯೂ ಮಹಾನ್ ಸಂತ ರಾಮಾನುಜಾಚಾರ್ಯರು ಈ ಮನಸ್ಥಿತಿಯನ್ನು ಪರಿವರ್ತಿಸಿದರು. ಸಮಾಜವು ಅಸ್ಪೃಶ್ಯ ಎಂದು ಪರಿಗಣಿಸಿದ್ದವರಿಗೆ ಅವರು ದೇವಾಲಯಗಳ ಬಾಗಿಲುಗಳನ್ನು ತೆರೆದರು. ಬ್ರಾಹ್ಮಣರಿಂದ ಹಿಡಿದು ಚಂಡಾಲರವರೆಗೆ ಎಲ್ಲರಿಗೂ ಭಕ್ತಿಯ ಹಕ್ಕನ್ನು ನೀಡಿದರು. ಅವರು ನಿಸ್ಸಂದಿಗ್ಧವಾಗಿ ಹೇಳಿದ್ದೇನೆಂದರೆ, ದೇವರ ಮುಂದೆ ಎಲ್ಲರೂ ಸಮಾನರು ಎಂದು. ಕೆಳಸ್ತರದವರೆಂದು ಪರಿಗಣಿಸಲ್ಪಟ್ಟವರನ್ನು ಅವರು ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿದರು. ಅವರೊಂದಿಗೆ ಊಟ ಮಾಡಿದರು ಮತ್ತು ಅವರನ್ನು ಗೌರವದಿಂದ ನಡೆಸಿಕೊಂಡರು. ಆ ಕಾಲದಲ್ಲಿ ಶಿಕ್ಷಣ ನೀಡುವುದು ವಿದ್ವಾಂಸರ ಕೆಲಸವೆಂದು ಪರಿಗಣಿಸಲಾಗಿತ್ತು. ಆದರೂ ಅವರು ಸಮಾಜದ ಕೆಳಸ್ತರದಿಂದ ಬಂದ ಶಿಕ್ಷಕರಿಂದ ಜ್ಞಾನವನ್ನು ಬಯಸಿದರು. ಇದಲ್ಲದೆ ಅವರು ಚಂಡಾಲನ ಕೈಯಿಂದ ಆಹಾರವನ್ನು ಸ್ವೀಕರಿಸಿದರು. ಕೆಳಸ್ತರದವರೆಂದು ಪರಿಗಣಿಸಲ್ಪಟ್ಟವರಿಗೆ ದೇವರ ರಥಯಾತ್ರೆಯಲ್ಲಿ ಮೊದಲಿಗರಾಗಿ ರಥವನ್ನು ಎಳೆಯುವ ಅವಕಾಶವನ್ನು ಸಹ ನೀಡಿದರು. ಸಂತ ರಾಮಾನುಜಾಚಾರ್ಯರು ಭಾರತದ ಉದ್ದಗಲಕ್ಕೂ ಸಂಚರಿಸಿ ಭಕ್ತಿ ಮಾರ್ಗದ ಮೂಲಕ ಜನರನ್ನು ಒಗ್ಗೂಡಿಸಿದರು ಮತ್ತು ನಿಜವಾದ ಧರ್ಮವು ಎಲ್ಲರನ್ನೂ ಜೊತೆಯಾಗಿ ಒಯ್ಯುತ್ತದೆ ಎಂದು ತೋರಿಸಿಕೊಟ್ಟರು. ಮನುಷ್ಯನನ್ನು ಶ್ರೇಷ್ಠನನ್ನಾಗಿ ಮಾಡುವುದು ಜಾತಿಯಲ್ಲ, ಬದಲಾಗಿ ಸದ್ಗುಣಗಳು ಎಂದು ಅವರು ದೃಢವಾಗಿ ನಂಬಿದ್ದರು. ಇಂದು ಈ ಸಮಾನತೆಯ ಪ್ರತಿಮೆ ಕೇವಲ ಒಂದು ಪ್ರತಿಮೆಯಲ್ಲ, ಬದಲಾಗಿ ಭಾರತದ ನಿಜವಾದ ಶಕ್ತಿಯು ಅದರ ಏಕತೆ ಮತ್ತು ಸಾಮರಸ್ಯದಲ್ಲಿದೆ ಎಂಬುದರ ಪ್ರತೀಕವಾಗಿದೆ.